ನೋಡಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂದರೆ ಸರಿಯಾದ ಮಾರ್ಗದರ್ಶನ ಇರಬೇಕು. ಇಲ್ಲ ಅಂದರೆ ಜೀವನ ಪೂರ್ತಿ ಕಂಬ ಸುತ್ತಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇನು ಮಾಡಿದೆ ಅಂದರೆ 6 ತಿಂಗಳಿಂದ ಮಕ್ಕಳಿಗೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದು ಪಾಠ ಮಾಡಬೇಕಿತ್ತು. ಅದಕ್ಕೆ ಕನ್ನಡ ಮೀಡಿಯಮಲ್ಲಿ ಪಾಠ ಮಾಡಬೇಕಿತ್ತು. ಅದಕ್ಕೆ ಪುಸ್ತಕ ಹುಡಿಕೊಂಡು ಸಪ್ನಾ ಬುಕ್ ಸ್ಟೋರ್ಗೆ 3-4 ಆ ಥರದ್ದು ಕನ್ನಡ ಮೀಡಿಯಮ್ ಪುಸ್ತಕ ತೊಗೊಬಂದೆ. ಆ ಪುಸ್ತಕಗಳು ಯಾವ ರೀತಿ ಇತ್ತು, ಒಂದು ರೀತಿ ಗಾರ್ಬೇಜ್ ಥರ ಇತ್ತು, ಒಂದು ರೀತಿ ಲಿಟ್ರಲಿ ಗಾರ್ಬೇಜ್ ಥರ ಇತ್ತು. ಗಾರ್ಬೇಜಲ್ಲಿ ಗುಂಪಿನ ಹುಡುಕ್ತಾರಲ್ಲ ಆ ರೀತಿ ಇತ್ತು ನನ್ನ ಪರಿಸ್ಥಿತಿ. ಕೊನೆಗೆ ಬಿಟ್ಟೆ ಆಗದೇ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಕೂತ್ಕೊಂಡು ಇಂಗ್ಲೀಷ್ ಬುಕ್ ಯಾವುದೋ ಒಂದು ರೆಫರ್ ಮಾಡ್ತಾ ಇದ್ದೆ. ಇಂಗ್ಲೀಷ್ ಬುಕ್ ತುಂಬ ಚೆನ್ನಾಗಿತ್ತು. ಪುನಃ ಹೋಗಿ ಇರೋ ಬರೋ ಇಂಗ್ಲೀಷ್ ಬುಕ್ ಎಲ್ಲ ತೊಗೊಬಂದು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಆಮೇಲೆ ಪಾಠ ಮಾಡಿದೆ. 6 ತಿಂಗಳು ನೋಡಿ, ಬರೀ ಯಾವ ಟಾಪಿಕ್ನ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದು 6 ತಿಂಗಳು ಟೈಮ್ ವೇಸ್ಟ್ ಆಗೋಯ್ತು. ಅದಾದಮೇಲೆ ನಾನು ಇಂಗ್ಲೀಷ್ ಬುಕ್ ಎಲ್ಲ ತಂದು ಟ್ರಾನ್ಸ್ಲೇಟ್ ಮಾಡಾದಮೇಲೆ ನಾನು 4 ತಿಂಗಳ 25 ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. ಆದ್ದರಿಂದ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ